12 ತಿಂಗಳಿರುತ್ತದೆ. ಇಸ್ಲಾಮಿಕ್ ತಿಂಗಳಲ್ಲಿ ಇದು ಕೊನೆಯ ತಿಂಗಳ. ಈ ತಿಂಗಳಿನ ಹೆಸರು ಏನು? ಜಿಲ್ಹಿಜ್ಜಾ ಅಂತ ಹೇಳುತ್ತಾರೆ. ಇವತ್ತು ಜಿಲ್ಹಿಜ್ಜತು 2ನೇ ದಿನ ಮತ್ತು ಈ ತಿಂಗಳಲ್ಲಿ 10ನೇ ದಿನಕ್ಕೆ ಜಿಲ್ಹಿಜ್ಜದು ಈದುಲ್ ಅದ್ಹಾ ಯಾನಿ ಬಕ್ರ ಈದ್ ಹಬ್ಬವನ್ನು ಮಾಡಲಾಗುತ್ತದೆ. ಈ ಕುರ್ಬಾನಿಯನ್ನು ಬಹಳಷ್ಟು ಜನರು ಕೊಡ್ತಾರೆ. ಆ ಕುರ್ಬಾನಿ ಬಗ್ಗೆ ನಾವು ಕೇಳೋದು ಮುಂಚೆ शायर क्या ही खूब इरशाद फरमाता है नबी की मोहब्बत में, मरने की आरज़ू है ना जीने की आरज़ू, मरने की आरज़ू है ना जीने की आरज़ू, तैबा नगर की धुन है मदीने की आरज़ू, तैबा नगर की धुन है मदीने की आरज़ू, दीवाना आदमी है करीने की आरज़ू, दीवाना आदमी है करीने की आरज़ू, जिसको है उनके इश्क में जीने की आरज़ू, जिसको है उनके इश्क में जीने की आरज़ू, कौसर के इर्द गिर्द घुमाती रही मुझे, कौसर के इर्द गिर्द घुमाती रही मुझे, एक जाम उनके हाथों से पीने की है आरज़ू, एक जाम उनके हाथों से पीने की है आरज़ू, मुझको अंबर गुलाब मुबारक जहां को, मुझको अंबर गुलाब मुबारक हो जहान को, मुझको है बस नबी के पसीने की आरज़ू, मुझको है बस नबी के पसीने की आरज़ू, बिल फर्ज खाके तैबा नसीब में अगर ना हो, बिल फर्ज खाके तैबा नसीब में अगर ना हो, जाए ना काश दिल से मदीने की आरज़ू, जाए ना काश दिल से मदीने की आरज़ू, रहती है साल भर मेरे सीने में मौजज़न, रहती है साल भर मेरे सीने में मौजज़न, मिलाद मुस्तफ़ा की महीने की आरज़ू, मरने की आरज़ू है ना जीने की आरज़ू, तैबा नगर की धुन है मदीने की आरज़ू। मुअज़्ज़ज़ सामने कराम, आइए कुछ सुनिए और सुनाने से कबल हम सब के आका, हम सब के मौला, हम सब के दाता, यतीमों के मावा, गरीबों के मलजा, गुंबद खज़रा में आराम फरमान मौला जनाब अहमद मुजतबा मुहम्मद मुस्तफ़ा सल्लल्लाहु अलैहि वसल्लम के बारगाह में अक़ीदत व मोहब्बत के साथ और एक मरतबा झुम झुम के दर्द पाक का नज़राना पेश कर लीजिए। अल्लाहुम्मा सल्लि अला सय्यदना मौलाना मुहम्मद व अला आलि मुहम्मद बिअदद कुल्ली हुस्निही व जमालिही व बारिक व सल्लिम सलातु व सलामुन अलैका या हबीबी या रसूलल्लाह सल्लल्लाहु अलैहि वसल्lam। ಪ್ರೀತಿಯ ಸಹೋದರರೇ, ವರ್ಷದ 12 ತಿಂಗಳಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಅತಿ ಶ್ರೇಷ್ಠವಾದ ಅತಿ ಸುಂದರವಾದ ತಿಂಗಳ ಬಗ್ಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕುರಾನಿ ಮಜೀದ್ನಲ್ಲಿ ಹೇಳುತ್ತಾನೆ, ಇನ್ನ ಇದ್ದತ ಶುಹೂರಿ ಇಂದಲ್ಲಾಹಿ 12 ಶಹರಂ ಫಿ ಕಿತಾಬಿಲ್ಲಾಹಿ ಯೌಮ ಖಲಕಸ್ ಸಮಾವಾತಿ ವಲ್ ಅರ್ದ್. ಅಲ್ಲಾಹನ ತಿಂಗಳುಗಳಲ್ಲಿ ಅಲ್ಲಾಹನ ಸಮೀಪ 12 ತಿಂಗಳಿದೆ. ಅಲ್ಲಾಹನ ಪುಸ್ತಕನಲ್ಲಿ ಯಾವತ್ತು ಇದು ಆಕಾಶ ಮತ್ತು ಪ್ರಪಂಚ ಸೃಷ್ಟಿಯಾಗಿದೆ ಅವಾಗಿಂದನೇ ಇದು 12 ತಿಂಗಳನ್ನು ಖಾಸ್ ಮಾಡಲಾಗಿದೆ. ಅದರ ಒಳಗೆ 12 ತಿಂಗಳಲ್ಲಿ 4 ತಿಂಗಳ ಅತಿ ಶ್ರೇಷ್ಠವಾದ, ಅದಕ್ಕೆ ಹುರ್ಮತಿನ ತಿಂಗಳ ಅಂತ ಹೇಳಿದ್ದಾರೆ, ಹುರ್ಮತಿನ ತಿಂಗಳ ಅಂತ ಹೇಳಿದ್ದಾರೆ. ಮಿನ್ಹಾ ಅರ್ಬಅತುನ್ ಹುರುಮ್, 4 ತಿಂಗಳ ಏನಿದೆ ಅಲ್ಲಾಹನ ಸಮೀಪ ಹುರ್ಮತಿನ ತಿಂಗಳ ಅಂತ ಹೇಳಲಾಗಿದೆ. 3 ತಿಂಗಳ ಜೋಡಿ ಬರುತ್ತದೆ, 1 ತಿಂಗಳ ಸಪ್ರೇಟ್ ಇದೆ. ಅದು 4 ತಿಂಗಳ ಯಾವುದು? ಮೊದಲನೇ ತಿಂಗಳದ ಬಗ್ಗೆ ಬಂದಿದೆ ರಜಬಿನ ತಿಂಗಳ, ಯಾವುದು? ರಜಬ್. ಮತ್ತು ಎರಡನೇದು ಜಿಲ್ ಕಾಯ್ದಾ, ಜಿಲ್ ಹಿಜ್ಜಾ ಈಗ ನಡಾಕುಂತಿತ್ತು. ಜಿಲ್ ಕಾಯ್ದಾ ಈ ಜಿಲ್ ಹಿಜ್ಜಾ ತಿಂಗಳದ ಮುಂಚೆ ಈಗ ಏನು ನಡಾಕುಂತಿತ್ತು ತಿಂಗಳ ಏನು ಹೋತು ಕಳಿತು ಆ ತಿಂಗಳಿಗೆ ಜಿಲ್ ಕಾಯ್ದಾ ಅಂತ ಹೇಳ್ತಿದ್ರು. ಈಗ ಏನು ಸ್ಟಾರ್ಟ್ ಆಗಿದೆ ಇದಕ್ಕೆ ಬಕ್ರೀದ್ ತಿಂಗಳಿಗೆ ಜಿಲ್ ಹಿಜ್ಜಾ ಅಂತ ಹೇಳುತ್ತಾರೆ. ಜಿಲ್ ಹಿಜ್ಜಾ ಆಗಿದ ನಂತರ 4ನೇ ತಿಂಗಳ ಯಾವುದು? ಮೊಹರ್ರಮಿನ ತಿಂಗಳ. ಈ 4 ತಿಂಗಳಿಗೆ ಹುರ್ಮತಿನ ತಿಂಗಳ ಅತಿ ಶ್ರೇಷ್ಠವಾದ ಒಳ್ಳೆಯವಾದ ತಿಂಗಳ ಹೇಳಲಾಗಿದೆ. ಪ್ರೀತಿಯ ಸಹೋದರರೇ, ಈ ತಿಂಗಳುಗಳಲ್ಲಿ ಜಿಲ್ ಹಿಜ್ಜಾ ತಿಂಗಳಿಗೆ ಅಷ್ಟು ಜಾಸ್ತಿ ಪ್ರತಿಫಲ ಕೊಡೋದು ಶ್ರೇಷ್ಠವಾದ ತಿಂಗಳ ಅಂತ ಹೇಳೋದು ಕಾರಣ ಏಕೆಂದರೆ ಈ ತಿಂಗಳಲ್ಲಿ
ಬಹಳಷ್ಟು ಅಲ್ಲಾಹನ ಭಕ್ತಾದಿಗಳು ಮಕ್ಕಾ ಮುಅಜ್ಜಮಾಗೆ ಹೋಗುತ್ತಾರೆ, ಹಜ್ಜವನ್ನು ಮಾಡಕ್ಕೆ ಹೋಗುತ್ತಾರೆ. ಈ ತಿಂಗಳದು ಜಿಲ್ ಹಿಜ್ಜದು ತಿಂಗಳಲ್ಲಿ 9ನೇ ದಿನ, ಆ ದಿನಗೆ ಯೋಮೆ ಅರ್ಫಾ ಅಂತ ಹೇಳುತ್ತಾರೆ. ಏನು ಯೋಮೆ ಅರ್ಫಾ? ಯೋಮೆ ಅರ್ಫಾನಲ್ಲಿ ಬಹಳಷ್ಟು ಹಾಜಿಗಳು ಮಕ್ಕಾ ಮುಅಜ್ಜಮನಲ್ಲಿ ಏನು ಹೋಗಿದ್ದಾರೆ, ಮೈದಾನಿ ಅರ್ಫಾತ್ ಅಂತ ಒಂದು ಜಾಗ ಇದೆ, ಆ ಜಾಗದಲ್ಲಿ ಜಿಲ್ ಹಿಜ್ಜದು ತಿಂಗಳಲ್ಲಿ ಎಲ್ಲರೂ ಒಂದೇ ಜಾಗದಲ್ಲಿ ಜಮಾ ಆಗುತ್ತಾರೆ. ಪ್ರೀತಿಯ ಸಹೋದರರೇ, ಆ ಜಾಗ ಏನಿದೆ ಮೈದಾನಿ ಅರ್ಫಾ, ಆ ಮೈದಾನ್ ಒಂದು ಸ್ವಲ್ಪ ನೆರಳವನ್ನು ಸಿಗಂಗಿಲ್ಲ. ಅಲ್ಲಿ ಹೋಗಿದ್ರೆ ಕೆಟ್ಟವಾದ ಬಿಸಿಲು, ಧೂಳು ಜಾಸ್ತಿ, ಬಟ್ಟೆ ನೋಡಿದ್ರೆ ಫುಲ್ ಬಟ್ಟೆ ಹಾಕೋಂಗಿಲ್ಲ. ಹಾಜಿಗಳು ನೋಡಿರಿಲ್ಲ ಯಾವತ್ತು ಹಾಜಿಗಳು ಯಾವ ರೀತಿ ಮಕ್ಕಾ ಮುಅಜ್ಜಮ್ ತವಾಫ್ ಮಾಡುತ್ತಾರೆ, ಬರೀ ಅಹ್ರಾಮನ್ನು ಕಟ್ಕೊಂತು ಒಂದೇ ಬಟ್ಟೆ ಇರುತ್ತದೆ. ಅಹ್ರಾಮ್ ಮೈಗೆ ಅಷ್ಟೇ, ಇವರು ಅಹ್ರಾಮ್ ಬಿಳೆದು ಬಟ್ಟೆ ಕಟ್ಕೊಂಡು ಎಲ್ಲರೂ ಒಂದೇ ರೀತಿ, ಯಾರು ಕಲರಿನ ಬಟ್ಟೆ ಹಾಕೊಳ್ಳೋದಿಲ್ಲ, ಎಲ್ಲರೂ ಬಿಳೆ ಬಟ್ಟೆಯನ್ನು ಹಾಕೊಂತಾರೆ. ಇಲ್ಲಿ ಮೈದಾನಿ ಅರ್ಫಾತ್ನಲ್ಲಿ ಅಂಥದ್ದು ಕಠಿಣವಾದ ಜಗದಲ್ಲಿ ಹೋಗಿ ಜಾಸ್ತಿ ಬಿಸಿಲು ಇರುತ್ತದೆ, ಕಠಿಣ ಬಿಸಿಲು ಇರುತ್ತದೆ. ಎಲ್ಲರೂ ಒಂದೇ ಧ್ವನಿನಿಂದ ಲಬ್ಬೈಕ್ ಅಲ್ಲಾಹುಮ್ಮ ಲಬ್ಬೈಕ್ ಲಬ್ಬೈಕ್ ಲಾ ಶರೀಕ ಲಕ ಲಬ್ಬೈಕ್ ಇನ್ನಲ್ ಹಮ್ದ ವನ್ನಿಅಮತ ಲಕ ವಲ್ ಮುಲ್ಕ್ ಲಾ ಶರೀಕ ಲಕ ಲಬ್ಬೈಕ್ ಅಲ್ಲಾಹುಮ್ಮ ಲಬ್ಬೈಕ್, ಈ ರೀತಿ ಹೇಳ್ಕೊಂತ ಎಲ್ಲರೂ ಹಾಜಿಗಳು ಮೈದಾನಿ ಅರ್ಫಾತ್ನಲ್ಲಿ ಜಮಾ ಆಗುತ್ತಾರೆ. ಮತ್ತು ಆ ಮೈದಾನಲ್ಲಿ ಹೋಗಿದ ನಂತರ ಎಲ್ಲರೂ ಜನರು, ಪ್ರೀತಿಯ ಸಹೋದರರೇ, ಕೆಟ್ಟ ಬಿಸಿಲಿನಲ್ಲಿ ಯಾರಿಗೆ ನಿಂದ್ರೋಕೆ ಶಕ್ತಿ ಇರೋದಿಲ್ಲ, ಕೆಟ್ಟ ಬಿಸಿಲಿನಲ್ಲಿ ಮೊದಲಿಗೆ ಯಾರು ಜನರಿರ್ತಾರೆ ಅವ್ರ ನೆರಳಲ್ಲಿ ಹೋಗ್ಬೇಕಂತ ಓಡಿ ಹೋಗೋದು ಪ್ರಯತ್ನ ಮಾಡ್ತಿರ್ತಾರ. ಆದರೆ ಮೈದಾನಿ ಅರ್ಫಾತಿನ ಫಜಿಲತ್ ಏನಿದೆ, ಯಾವ ಜನರು ಮೈದಾನಿ ಅರ್ಫಾತಲ್ಲಿ ಹೋಗಿರ್ತಾರೆ, ನೆರಳವನ್ನು ಹುಡುಕಾಡೋದಿಲ್ಲ, ಅಲ್ಲೇ ಇಲ್ಲಿ ನೀರು ಹುಡುಕಾಡೋದಿಲ್ಲ, ಬರೀ ಒಂದೇ ಇಚ್ಛೆ ಇರುತ್ತದೆ, ಈ ಮುಕದ್ದಸ್ವಾದ ಮೈದಾನಲ್ಲಿ ನಾನು ಬಂದಿದ್ದೇನೆ. ಮೈದಾನಿ ಅರ್ಫಾ ಅಂತ ಹೇಳಲಾಗಿದೆ ಈ ದಿನಕ್ಕೆ, ಈ ಮೈದಾನ್ ಅಂತ ಹೆಸರು ಬಂದಿದೆ. ಇವತ್ತನೇ ದಿನ ಜಿಲ್ ಹಿಜ್ಜತ್ 9ನೇ ದಿನ ಯೋಮೆ ಅರ್ಫಾ ಅಂತ ಬಂದಿದೆ. ಎಲ್ಲರೂ ಹಾಜಿಗಳು ಅಲ್ಲಿ ನಿಂತು ಬರೀ ಅಲ್ಲಾಹನ ಕಡೆ ಅಳೆದು ದುವಾವನ್ನು ಮಾಡ್ತಿರಂತೆ. ಏನಂತ? ಯಾ ಅಲ್ಲಾಹ್, ನನ್ನ ಪಾಪವನ್ನು ಕ್ಷಮೆ ಮಾಡು ಯಾ ಅಲ್ಲಾಹ್. ಏನು ಹಾಜಿಗಳು ಎಲ್ಲ ತರಹದ ದುವಾವನ್ನು ಮಾಡುತ್ತಾರೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆ ಹಾಜಿಗಳದು ಯೋಮೆ ಅರ್ಫಾ ದಿನದ ಸಕ್ಕಿನಿಂದ ಎಲ್ಲ ದುವಾವನ್ನು ಕಬೂಲ್ ಮಾಡ್ತಾನಂತೆ. ಪ್ರೀತಿಯ ಸಹೋದರಿ, ಇಂಥದ್ದು ದಿನ ಇವತ್ತಿನ ತಿಂಗಳಲ್ಲಿ ಕೊಟ್ಟಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಈ ತಿಂಗಳಲ್ಲಿ ಈ ಮೊದಲನೇ 10 ದಿನದಲ್ಲಿ ಏನೇನು ಆಗಿದೆ ಇವತ್ತು ಅದರ ಬಗ್ಗೆ ತಿಳ್ಕೋಬೇಕು. ಪ್ರೀತಿಯ ಸಹೋದರರೇ, ಹಜರತ್ ಇಬ್ನೆ ಅಬ್ಬಾಸ್ ರದಿಯಲ್ಲಾಹು ತಆಲಾ ಅನ್ನನಿಂದ ವರದಿದೆ, ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾರ್ಗನಲ್ಲಿ ಬಂದು ಕೇಳಿದರು. ಏನಂತ? ಮಾಮಿನ್ ಅಯ್ಯಾಮಿಲ್ ಅಮಲು ಫೀಹಿನ್ನ ಅಹಬ್ಬು ಇಲಲ್ಲಾಹಿ ಮಿನ್ ಹಾದಿಹಿಲ್ ಅಯ್ಯಾಮಿಲ್ ಅಶ್ರಿ. ಕಾಲು ಯಾ ರಸೂಲಲ್ಲಾಹ್, ಯಾ ರಸೂಲಲ್ಲಾಹ್, ಅಲ್ಲಾಹನ ಸಮೀಪ ಯಾವುದು ದಿನಗಳಿದೆ ಯಾ ರಸೂಲಲ್ಲಾಹ್, ಆ ದಿನದಲ್ಲಿ ನಾವು ಅಲ್ಲಾಹನಿಗಾಗಿ ಪ್ರಾರ್ಥನೆಯನ್ನು ಮಾಡಬೇಕು, ಅಲ್ಲಾಹನಿಗಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಯಾ ರಸೂಲಲ್ಲಾಹ್. ಅಲ್ಲಾಹನ ಸಮೀಪ ಅತಿ ಶ್ರೇಷ್ಠವಾದ ಪುಣ್ಯವಾದ ದಿನ ಯಾವುದು ಯಾ ರಸೂಲಲ್ಲಾಹ್ ಅಂತ ಹುಜೂರ್ ಸಲ್ಲಲ್ಲಾಹು ಕೇಳಿದರು. ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಹೇಳಿದರು? ಕಾಲು ಯಾ ರಸೂಲಲ್ಲಾಹ್ ವಲಲ್ ಜಿಹಾದು ಫೀ ಸಬೀಲಿಲ್ಲಾಹ್. ಅತಿ ಶ್ರೇಷ್ಠವಾದ ದಿನಗಳಲ್ಲಿ ಯಾವುದಿದೆ, ಯಾವ್ದು ಕೆಲಸ ಇದೆ? ಅಲ್ಲಾಹನ ದಾರಿ ಒಳಗೆ ಜಿಹಾದ್ ಮಾಡೋದು. ಯಾರು ಹೇಳ್ರಿ, ಏನು ಅಲ್ಲಾಹನ ದಾರಿ ಒಳಗೆ ಜಿಹಾದ್ ಮಾಡೋದು ಶ್ರೇಷ್ಠವಾದ ದಿನ ಇದೆ? ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಕೇಳಿದ ನಂತರ ಹುಜೂರ್ ಸಲ್ಲಲ್ಲಾಹು ಮತ್ತೆ ಮುಂದೆ ಹೇಳಿದ್ರು, ಕಾಲ್ ಅಂತ ಹೇಳಿದ್ರು, ಕಾಲ್ ವಲಲ್ ರಸೂಲುಲ್ಲಾಹಿ ವಲಲ್ ಜಿಹಾದು ಫೀ ಸಬೀಲಿಲ್ಲಾಹಿ قال ولا الجهاد في سبيل الله إلا رجل خرج بنفسه ماله فلم يرجع من ذلك بشيء. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಅಲ್ಲಾಹನ ದಾರಿ ಒಳಗೆ ಜಿಹಾದ್ ಇದೆ, ಮತ್ತು ಯಾರು ಜನರು ತನ್ನ ಸಂಪತ್ತು, ತನ್ನ ನಫ್ಸು, ತನ್ನ ಎಲ್ಲ ದುಡ್ಡುಗಳು, ಏನೇ ಸಂಪತ್ತಿ ಅಲ್ಲದೆ ಅಲ್ಲಾಹನಗಾಗಿ ಯಾರು ಜಿಹಾದ್ನಲ್ಲಿ ತಗೊಂಡು ಹೋದ್ರು ಮತ್ತೆ ಒಳ್ಳೆ ತಗೊಂಡು ಬಂದಿಲ್ಲ ಅಂತ ಜನರು ಅತಿ ಶ್ರೇಷ್ಠವಾದ ಇಬಾದತಿನ ಪ್ರತಿಫಲವನ್ನು ತಗೊಂತಾರಂತೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಕ್ಕಿದ್ದಾರೆ. ಪ್ರೀತಿಯ ಸಹೋದರರೇ, ಯಾಕೆಂದ್ರೆ ಈ ತಿಂಗಳಲ್ಲಿ ನೋಡ್ರಿ ಎಷ್ಟು ದೊಡ್ಡವಾದ ಶ್ರೀಮಂತಗಳು ಜನರು ಮಕ್ಕಾ ಮುಅಜ್ಜಮಾಗೆ ಹೋಗುತ್ತಾರೆ. 10 ದಿನ ಮುಂಚೆನೆ ಹೋಗುತ್ತಾರೆ. ಆ ದಿನ ಬರೋದು ಮುಂಚೆನೆ ಕಾಬಾ ಮುಅಜ್ಜಮಾನಲ್ಲಿ ಹೋಗಿ ತವಾಫನ್ನು ಮಾಡ್ತಿದ್ದಾರೆ. ಆದರೆ ಅಲ್ಲಿ ಹೋಗಿದ ನಂತರ ಯಾವುದೇ ಜನರಿಗೆ ಆ ಊರನ್ನು ಬಿಟ್ಟು ಮಕ್ಕಾ ಮುಅಜ್ಜಮನಲ್ಲಿ ಹೋಗಿದ ನಂತರ ತನ್ನ ಹೆಂಡತಿ ಬಗ್ಗೆ ಚಿಂತೆ ಇರೋದಿಲ್ಲ, ಮಕ್ಕಳಿನ ಬಗ್ಗೆ ಚಿಂತೆ ಇರೋದಿಲ್ಲ, ತನ್ನ ಸಂಪದ ಬಗ್ಗೆ ಚಿಂತೆ ಇರೋದಿಲ್ಲ, ತನ್ನ ಊರಿನ ಬಗ್ಗೆ ಚಿಂತೆ ಇರೋದಿಲ್ಲ, ಬರೀ ತನ್ನ ಬಗ್ಗೆ ಚಿಂತೆ ಇರುತ್ತದೆ. ಯಾ ಅಲ್ಲಾಹ್, ನಾನು ಎಲ್ಲ ಬಿಟ್ಟು ಬಂದಿದ್ದೇನೆ, ನಿನ್ಗಾಗಿ ನಾನು ಬಂದಿದ್ದೇನೆ. ಯಾ ಅಲ್ಲಾಹ್, ಇವತ್ತು ಬಂದಿದ್ದೇನೆ, ಇಲ್ಲಾಂದ್ರೆ ನನ್ನ ಪಾಪವನ್ನು ಕ್ಷಮೆ ಮಾಡಿ ನನಗೆ ಹೊಳ್ಳಿ ಕಳಿಸಿಲ್ಲ ಅಂದ್ರೆ ನನಗೆ ಇಲ್ಲೇ ದಫನವನ್ನು ಮಾಡಿ ಅಲ್ಲ ಅಂತ ಹುಜ್ಜಾಜಕರನ್ನು ದುವಾವನ್ನು ಮಾಡ್ತಾನೆ. ಪ್ರೀತಿಯ ಸಹೋದರರೇ, ಇಂಥದ್ದು ಮುಕದ್ದಸ್ವಾದ ತಿಂಗಳಲ್ಲಿ ಹಾಜಿಗಳು ದುವಾ ಮಾಡೋದು ಪ್ರಯತ್ನ ಮಾಡ್ತಿರ್ತಾರ. ಪ್ರೀತಿಯ ಸಹೋದರರೇ, ಜಿಲ್ ಹಿಜ್ಜಾ ತಿಂಗಳ ಎಂಥದ್ದು ತಿಂಗಳ? ಹಜರತ್ ಆಯಿಷಾ ಸಿದ್ದಿಕಾ ರದಿಯಲ್ಲಾಹು ತಆಲಾ ಅನ್ಹಾನಿಂದ ವರದಿದೆ, ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾರ್ಗನಲ್ಲಿ ಆ ಕಾಲದಲ್ಲಿ ಒಬ್ಬ ವ್ಯಕ್ತಿ ಹಾಡುವನ್ನು ಜಾಸ್ತಿ ಹಾಡ್ತಿದ್ದ. ಏನು? ಹಾಡುವನ್ನು ಜಾಸ್ತಿ ಹಾಡ್ತಿದ್ದ.
ಹೇಗೆ ಜಿಲ್ಹಿಜ್ಜಾದ ತಿಂಗಳವನ್ನು ಬಂತು, ಈ ಜಿಲ್ಹಿಜ್ಜಾ ತಿಂಗಳ ಏನಿದೆ, ಹೇಗೆ ಜಿಲ್ಹಿಜ್ಜಾನ ತಿಂಗಳ ಬರ್ತಿತ್ತು, ಆ ವ್ಯಕ್ತಿ ಹಾಡುವನ್ನು ಆಡೋದು ಬಿಟ್ಟು, ಎಲ್ಲ ತಪ್ಪುವಾದ ಕೆಲಸ ಮಾಡೋದು ಬಿಟ್ಟು ರೋಜಾ ಇಡೋಕೆ ಪ್ರಯತ್ನ ಮಾಡ್ತಿದ್ದಂತೆ. ಈ ತಿಂಗಳದು 10 ರೋಜಾವನ್ನು ಇಡೋದು ಪ್ರಯತ್ನ ಮಾಡ್ತಿದ್ದಂತೆ ಆ ವ್ಯಕ್ತಿ. ಈ ಮಾತುಗಳನ್ನು ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಹೇಗೆ ಗೊತ್ತಾಗಬೇಕಾಗಿತ್ತು? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆ ವ್ಯಕ್ತಿಗೆ ಕರೆಸಿದ್ರು. ಯಾರು ಆ ವ್ಯಕ್ತಿ? ರೋಜಾ ಆಡ್ಕೊಂಡ್ರೆ ಕರ್ಕೊಂಬಾರಿ ನನ್ನ ಸಮೀಪ. ಆ ವ್ಯಕ್ತಿಗೆ ಕರ್ಕೊಂಡು ಬಂದರು. ಬಂದಿದ್ದ ನಂತರ ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಿನಗೆ ಯಾವುದು ವಸ್ತು ಈ ರೋಜಾಗೆ ಇಡೋದು ಮಾಡಲಾಗಿದೆ? ನೀ ಯಾವ್ದು ಕಾರಣ ನೀ ರೋಜಾ ಇಡಕೊಂಡಿದ್ಯಾ? ರೋಜಾ ಇಡೋದು ಕಾರಣ ಏಕೆ ನೀನು? ಪ್ರೀತಿಯ ಸಹೋದರರೇ, ದೀನ ಧರ್ಮ ಬಗ್ಗೆ ಗೊತ್ತಿರುವ ಜನರು, ಅಲ್ಲಾಹ್ಗೆ ಭಯ ಪಡ್ಕೊಂಡು ಜೀವನ ಮಾಡಿರುವ ಜನರು, ನಾನು ಸಾಯ್ಬೇಕಂತ ಜೀವನ ಇದು ನೆನಪನ್ನು ಇಟ್ಕೊಂಡು ಜೀವನ ಮಾಡಿರುವ ಜನರು, ಅಲ್ಲಾಹ್ಗಾಗಿ ಪ್ರೀತಿ ಮಾಡುವ ಜನರು, ಪ್ರೀತಿಯ ಹುಜೂರ್ ಸಲ್ಲಲ್ಲಾಹು ಪ್ರೀತಿಯ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಪ್ರೀತಿ ಮಾಡಿರುವ ಜನರು ಏನ್ ಹೇಳ್ತಾರೆ ಗೊತ್ತಾ? ಆ ವ್ಯಕ್ತಿ ಹೇಳಿದಂತೆ, ಯಾ ರಸೂಲಲ್ಲಾಹ್, ಈ ತಿಂಗಳಲ್ಲಿ ಎಷ್ಟೋ ಹಾಜಿಗಳು ಮಕ್ಕಾ ಮುಅಜ್ಜಮಾಗೆ ಹೋಗುತ್ತಾರೆ ಯಾ ರಸೂಲಲ್ಲಾಹ್. ಎಷ್ಟೋ ಜನರು ತನ್ನ ಪಾಪವನ್ನು ಕಡ್ಕೊಂಡು ಅಲ್ಲಾಹನಿಗಾಗಿ ತನ್ನ ಸ್ವಂತ ಮನೆ ಬಿಟ್ಟು ಅಲ್ಲಾಹನ ಮನೆಗೆ ಹೋಗುತ್ತಾರೆ ಯಾ ರಸೂಲಲ್ಲಾಹ್. ಆದರೆ ನನ್ನ ಕಡೆ ಅಷ್ಟು ಸಂಪತ್ತು ಹಣ ಇಲ್ಲ ಯಾ ರಸೂಲಲ್ಲಾಹ್ ಹೋಗೋದಕ್ಕೆ. ಆದರೆ ಯಾ ರಸೂಲಲ್ಲಾಹ್, ಎಷ್ಟು ಜನರು ಮಕ್ಕಾ ಮುಅಜ್ಜಮಾಗೆ ಹೋಗಿದ್ದಾರೆ, ಎಷ್ಟು ಜನರು ಹಜ್ಜವನ್ನು ಮಾಡಕ್ಕೆ ಹೋಗಿದ್ದಾರೆ, ಎಷ್ಟು ಜನರು ಸಫಾ ಮರ್ವಾ ಗುಡ್ಡದಲ್ಲಿ ಹೋಗಕ್ಕೆ ಕೂತಿದ್ದಾರೆ, ಎಷ್ಟು ಜನರು ಮೈದಾನಿ ಅರ್ಫಾತ್ನಲ್ಲಿ ಹೋಗಿದ್ದಾರೆ. ಯಾ ರಸೂಲಲ್ಲಾಹ್, ನಾನು ರಾಜಗದ್ದೆಗೆ ಹೋಗಿಲ್ಲ ಯಾ ರಸೂಲಲ್ಲಾಹ್, ನನಗೆ ಹೋಗೋದು ಇಚ್ಛೆ ಇದೆ, ಆದರೆ ನನಗೆ ಅನುಮತಿ ಬರಕ್ಕೆ ಕುಂತಿಲ್ಲ ಯಾ ರಸೂಲಲ್ಲಾಹ್. ನನಗೆ ಹೋಗೋದು ಭಾಳ ಪ್ರೀತಿ ಇದೆ ಯಾ ರಸೂಲಲ್ಲಾಹ್, ಆದರೆ ನನ್ನ ಕಡೆ ಶಕ್ತಿ ಇಲ್ಲ ಯಾ ರಸೂಲಲ್ಲಾಹ್. ಆದರೆ ಯಾ ರಸೂಲಲ್ಲಾಹ್, ಎಷ್ಟು ಜನರು ಹಾಜಿಗಳು ಹೋಗಿದ್ದಾರೆ, ಆ ಹಾಜಿಗಳದು ಹಜ್ಜವನ್ನು ಕಬೂಲಾಗುತ್ತಿದೆ. ನಾನು ರೋಜಾ ಇಡೋ ಕಾರಣ ಏಕೆಂದರೆ ನನ್ನ ರೋಜಾನಿಂದ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹಾಜಿಗಳು ಎಷ್ಟು ಹೋಗಿದ್ದಾರೆ, ಎಲ್ಲ ಹಾಜಿಗಳ ಹೆಸರು ಒಳಗೆ ನನ್ನ ಹೆಸರನ್ನು ಬರಬೇಕು ಯಾ ರಸೂಲಲ್ಲಾಹ್. ಅದಕ್ಕೆ ಕಾರಣ ನಾನು 10 ದಿನದ ರೋಜಾವನ್ನು ಇಡಾಕ್ ಕುಂತಿದ್ದೀನಿ ಯಾ ರಸೂಲಲ್ಲಾಹ್ ಅಂತ ಆ ವ್ಯಕ್ತಿ ಹೇಳ್ತಂತೆ. ಪ್ರೀತಿಯ ಸಹೋದರರೇ, ನೋಡ್ರಿ ಎಷ್ಟು ಪುಣ್ಯವಾದ ವ್ಯಕ್ತಿ ಇರಬಹುದು, ಎಷ್ಟು ಜಾಸ್ತಿ ಪುಣ್ಯವನ್ನು ಪಡ್ಕೊಳ್ಳಕ್ ಕುಂತಿದ್ದಾನೆ ಆ ವ್ಯಕ್ತಿ. ನಾನು ಹಜ್ಜಿಗೆ ಹೋಗಿಲ್ಲ ಯಾ ರಸೂಲಲ್ಲಾಹ್, ಆದರೆ ನನ್ನ ಹೆಸರು ಆ ಹಾಜಿಗಳವರೆಗೆ, ಹಾಜಿ ಏನಿದ್ದಾರೆ ಎಲ್ಲ ಆ ಜನರ ಒಳಗೆ ನನ್ನ ಹೆಸರನ್ನು ಬರಬೇಕು. ಈ ಮಾತನ್ನು ಕೇಳಿದ ನಂತರ ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು ಏನಂತ? ಅಲ್ಲಾಹನ ಬಾರ್ಗನಲ್ಲಿ ನೀ ಏನ್ ರೋಜಾ ಇಡಕ್ ಕುಂತಿಯಲ್ಲ, ಜಿಲ್ಹಿಜ್ಜತು ಒಂದು ರೋಜದು ಬದಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಿನಗೆ ಮಕ್ಕಾ ಮುಅಜ್ಜಮಾನಲ್ಲಿ 100 ಒಂಟಿ ಕುರ್ಬಾನಿ ಮಾಡಿದಷ್ಟು ಪ್ರತಿಫಲವನ್ನು ಕೊಡಕ್ ಕುಂತಿದ್ದಾನೆ. ಜಿಲ್ಹಿಜ್ಜದು 1 ರೋಜದ ಬದಲಿ ನಾವು 1 ಕುರಿ ಕುರ್ಬಾನಿ ಕೊಡ್ರಿ, ಇಲ್ಲಾಂದ್ರೆ 1 ಆಕಳ ಕುರ್ಬಾನಿ ಕೊಡ್ರಿ ಅಂದ್ರೆ ಇವತ್ತು ನಮ್ಮ ಕಡೆ ಶಕ್ತಿ ಇಲ್ಲ. ಯಾರಾದ್ರೆ 9 ದಿನದ ಫಾತಿಹಾಖಾನೆ 40 ದಿನ ಫಾತಿಹಾಖಾನೆ ಬಂದಿದ್ರೆ ಎಷ್ಟು ದುಡ್ಡು ಹೋಗ್ಲಿ, ಮೊದಲಿಗೆ ನಾವು ಕುರಿಯನ್ನು ಸಭಾ ಮಾಡಿ ತಿನ್ನಿಸ್ತೀವಪ್ಪ ಅಂತಾರ. ಆದ್ರೆ ತನ್ನ ಸ್ವಂತ ಜೀವನ ಬಗ್ಗೆ ಯಶಸ್ವಿ ಮಾಡ್ಕೊಳ್ಳೋ ಬಗ್ಗೆ ಒಂದು ಕುರಿ ತಗೊಂಡು ಬಂದು ಅಲ್ಲಾಹನ ಹೆಸರಿಂದ ಸಭಾ ಮಾಡಿ ಇವತ್ತು ಹಿಂದೆ ಮುಂದೆ ಮಾಡ್ತಾರ ಜನರು. ಬರೀ ರೋಜಾ ಹಿಡಿದು ಹೇಳಿದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನಿಮ್ದು 1 ರೋಜದ ಬದಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಮಕ್ಕಾ ಮುಅಜ್ಜಮಾನಲ್ಲಿ 100 ಕುರ್ಬಾನಿ ಮಾಡಿದಷ್ಟು ಪ್ರತಿಫಲ ಕೊಡಾಕ್ ಕುಂತಿದ್ದಾನೆ. ಮತ್ತೆ ಹೇಳಿದ್ರು 1 ರೋಜದ ಬದಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಿಮ್ಗೆ 100 ಗುಲಾಮ್ ಬಿಡುಗಡೆ ಮಾಡಿದಷ್ಟು ಪ್ರತಿಫಲ ಕೊಡಾಕ್ ಕುಂತಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಬರೀ 1 ರೋಜದ ಬದಲಿ. ಮತ್ತು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಂದೆ ಹೇಳಿದ್ರು 1 ರೋಜದ ಬದಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಅಲ್ಲಾಹನ ದಾರಿ ಒಳಗೆ ಯಾರು ಜಿಹಾದ್ ಮಾಡಕ್ ಹೋಗಿದ್ದಾರೆ, ಆ ಜಿಹಾದ್ ಹೋಗರು ಜನರು, ಆ ಜಿಹಾದ್ನಲ್ಲಿ 100 ಕುದುರೆಗಳು ಕೊಡದಷ್ಟು ನಿನಗೆ ಪ್ರತಿಫಲವನ್ನು ಕೊಡೋದನ್ನ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಯಾರು? ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಕೊಂತಾರೆ ಪ್ರೀತಿಯ ಸಹೋದರರೇ. ಆದರೆ ಈ ಜಿಲ್ಹಿಜ್ಜತ್ ರೋಜಾ ಫರ್ಜು ವಾಜಿಬು ಏನಿಲ್ಲ, ಏನಿದೆ ಬರೀ ಮುಸ್ತಹಬ್ ಇದೆ, ನಫೀಲ್. ನೀವು ಇಟ್ಟಿದ್ರೆ ಪುಣ್ಯ ಇದೆ, ಇಟ್ಟಿಲ್ಲ ಅಂದ್ರೆ ಏನು ಬೇರೆ ಇಲ್ಲ. ಆದರೆ ನಮ್ಮ ನಫ್ಸಿಗೆ ನಾವು ಹೊಡಿಬೇಕಂದ್ರೆ, ನಮ್ಮ ನಫ್ಸಿಗೆ ನಾವು ಕೊಲೆ ಮಾಡಿ ಅಲ್ಲಾಹ್ ಪ್ರಾರ್ಥನೆ ಒಳಗೆ ನಾವು ತರಬೇಕಂದ್ರೆ, ನಾನು ಜಾಸ್ತಿ ಪುಣ್ಯ ಪಡ್ಕೋಬೇಕಪ್ಪ ಅಂದರೆ ನಾವು ನಿಯತ್ ಮಾಡಿ ಇನ್ಶಾಅಲ್ಲಾಹ್ ತಾಲ ಎಷ್ಟರಾಗಲಿ ನಾವು ರೋಜಾ ಇಡೋದು ಪ್ರಯತ್ನ ಮಾಡಬೇಕು ಪ್ರೀತಿಯ ಸಹೋದರರೇ. ಮತ್ತು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಂದೆ ಹೇಳಿದರು, ಹದೀಸ್ ಮುಬಾರಕನಲ್ಲಿದೆ, ಅಬೂ ಹುರೈರರಿಂದ ವರದಿದೆ, ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಮಾ ಮಿನ್ ಅಯ್ಯಾಮಿನ್ ಅಹಬ್ಬು ಇಲಲ್ಲಾಹಿ ಅನ್ ಯುತಅಬ್ಬದ ಲಹು ಫೀಹಾ ಮಿನ್ ಅಶ್ರಿ ದಿಲ್ಹಿಜ್ಜಾ. ಯಾ ರಸೂಲಲ್ಲಾಹ್, ಅಲ್ಲಾಹನ ಸಮೀಪ ಅತಿ ಶ್ರೇಷ್ಠವಾದ, ಯಾ ರಸೂಲಲ್ಲಾಹ್, ಅಲ್ಲಾಹನ ಸಮೀಪ ಅತಿ ಶ್ರೇಷ್ಠವಾದ ಪ್ರಾರ್ಥನೆ ಮಾಡುವ ದಿನಗಳು ಯಾವುದು ಯಾ ರಸೂಲಲ್ಲಾಹ್? ಪ್ರಾರ್ಥನೆ ಮಾಡುವ ದಿನಗಳು ಯಾವುದು ಯಾ ರಸೂಲಲ್ಲಾಹ್? ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು ಜಿಲ್ಹಿಜ್ಜಾ. ಈ ಜಿಲ್ಹಿಜ್ಜದು ದಿನಗಳು ಏನಿದೆ, ಈ ತಿಂಗಳಲ್ಲಿ ಯಾರು ಪ್ರಾರ್ಥನೆ ಮಾಡ್ತಾರೆ ಅತಿ ಅಲ್ಲಾಹನ ಸಮೀಪ ಅತಿ ಶ್ರೇಷ್ಠವಾದ ಪ್ರಾರ್ಥನೆಗಳು ಅಂತ ಹೇಳಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮತ್ತು ಮುಂದೆ ಹೇಳಿದ್ರು, ಯಾ ಅದಿಲು ಸಿಯಾಮು ಕುಲ್ಲ ಯೌಮಿನ್ ಮಿನ್ಹಾ ಬಿ ಸಿಯಾಮಿನ್ ಸನಾ. ಯಾ ರಸೂಲಲ್ಲಾಹ್, ಜಿಲ್ಹಿಜ್ಜಾ ತಿಂಗಳಲ್ಲಿ ಮತ್ತು ಯಾರಾದರೂ ರೋಜಾವನ್ನು ಇಟ್ಟಿದ್ರೆ ಅವರಿಗೆ ಎಂಥದ್ದು ಪ್ರತಿಫಲ ಸಿಗುತ್ತದೆ.
ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಯಾರಾದರೂ ವ್ಯಕ್ತಿ ಜಿಲ್ಹಿಜ್ಜಾದ ದಿನದಲ್ಲಿ ಯಾರು ರೋಜವನ್ನಿಟ್ರು, ಒಂದು ರೋಜಾ ಒಂದು ವರ್ಷದ ರೋಜದ ಬರಾಬರಿ ಪುಣ್ಯವನ್ನು ಸಿಗ್ತದಂತೆ ಆ ವ್ಯಕ್ತಿಗೆ. ಒಂದು ರೋಜದ ಬದಲಿ ಒಂದು ವರ್ಷದ ರೋಜದ ಬರಾಬರಿ ಪ್ರತಿಫಲವನ್ನು ಸಿಗುತ್ತದಂತೆ. ಜಿಲ್ಹಿಜ್ಜಾದ ಯಾರು ಒಂದು ರೋಜವನ್ನು ಇಟ್ಟರು, ಒಂದು ವರ್ಷದ ರೋಜಾ ಇಟ್ಟರಷ್ಟರಿಗೆ ಪುಣ್ಯ ಸಿಗ್ತದಂತೆ. ಪ್ರೀತಿಯ ಸಹೋದರರೇ, ನಮಗೆ ಒಂದು ವರ್ಷ ರೋಜಾ ಇಡಾಕ ನಮ್ಮ ಕಡೆ ಶಕ್ತಿ ಇಲ್ಲ. ಜಿಲ್ಹಿಜ್ಜಾನಲ್ಲಿ ಬರೀ ಒಂದು ರೋಜಾ ಇಡ್ರಿ, ನೀವು ಒಂದು ವರ್ಷದ ರೋಜದ ಬರಾಬರಿ ನಿಮಗೆ ಪುಣ್ಯ ಸಿಗಾಕುಂತಿದೆ. ಹದೀಸ್ ಮುಬಾರಕನಲ್ಲಿ ಬಂದಿದೆ. ಮತ್ತು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಕೇಳಿದ್ರು ಏನಂತ, ವಕಿಯಾಮ್ ಕುಲ್ಲ ಲೈಲತಿನ್ ಮಿನ್ಹಾ ಬಿಕಿಯಾಮಿ ಲೈಲತಿನ್ ಕದ್ರ್. ಯಾರು ಜಿಲ್ಹಿಜ್ಜಾದು ರಾತ್ರಿ ಒಳಗೆ, ಆ ದಿನದಲ್ಲಿ ರಾತ್ರಿಯಲ್ಲಿ ಯಾರು ಕಯಾಮ್ ಮಾಡಿದ್ರು, ನಮಾಜ್ ಮಾಡಿದ್ರು, ಅವ್ರದ್ದು ನಮಾಜ್ ಎಂತದ್ದು ನಮಾಜು, ಶಬೆ ಕಾದರ್ನಲ್ಲಿ ನಮಾಜ್ ಮಾಡೋಷ್ಟು ಪುಣ್ಯ ಅವರಿಗೆ ಸಿಗ್ತದಂತೆ. ಪ್ರೀತಿಯ ಸಹೋದರರೇ, ಶಬೆ ಕದರ್ನಲ್ಲಿ ನಮಾಜ್ ಮಾಡೋಷ್ಟು ಪುಣ್ಯ ಸಿಗ್ತದಂತೆ. ಇದು ಜಿಲ್ಹಿಜ್ಜಾದ ತಿಂಗಳ ಬಗ್ಗೆ ಬಂದಿದೆ ರಿವಾಯತ್ನಲ್ಲಿ. ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮತ್ತೆ ಮುಂದೆ ಹೇಳುತ್ತಾರೆ, ಈ ಜಿಲ್ಹಿಜ್ಜಾದು ಎಂಥ ತಿಂಗಳಲ್ಲಿ ಅಂದರೆ ನಾವು ಅತಿ ಜಾಸ್ತಿ ನಾವು ನೆನಪು ಮಾಡುವರು ಹಜರತಿ ಇಬ್ರಾಹಿಂ ಅಲೈಹಿಸ್ಸಲಾಂ ಮತ್ತು ಹಜರತಿ ಇಸ್ಮಾಯಿಲ್ ಅಲೈಹಿಸ್ಸಲಾಂ ನಾವು ಜಾಸ್ತಿ ನೆನಪು ಮಾಡ್ತೀವಿ. ಹಜರತಿ ಇಬ್ರಾಹಿಂ ಸಲಾಂ ಮತ್ತು ಹಜರತಿ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಜಾಸ್ತಿ ನೆನಪು ಮಾಡ್ತೀವಿ. ಈ ದಿನದಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಯಾರಾದರೆ ಈ ದಿನದಲ್ಲಿ ಏನಾದರೂ ಮಿಸ್ಕೀನ ಜನರಿಗೆ, ಯತೀಮ ಜನರಿಗೆ ದಾನ ಮಾಡಿದರೆ ಅವರು ಪೈಗಂಬರಿನ ಸುನ್ನತಿನ ಪ್ರಕಾರ ಸದ್ಕ ಕೊಟ್ಟಿದ್ದಷ್ಟು ಪುಣ್ಯ ಸಿಗ್ತದಂತೆ. ಈ ತಿಂಗಳಲ್ಲಿ ಯಾರು ಮಿಸ್ಕಿನ್ ಬಡವರ ಜನರಿಗೆ ಸದ್ಕಾ ಮಿಸ್ಕಿನ್ ಯಾರು ದಾನ ಮಾಡಿದ್ರು, ಅಂಬ್ಯಾ ಕರಾಮನ ಸುನ್ನತಿನ ಬರಾಬರಿ ಸದ್ಕಾ ಕೊಡೋಷ್ಟು ಪುಣ್ಯ ಸಿಗ್ತದಂತೆ. ಮತ್ತು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಯಾರಾದರೆ ವ್ಯಕ್ತಿ ಈ ದಿನದಲ್ಲಿ ಇಬಾದತ್ ಪ್ರಾರ್ಥನೆ ಯಾರು ಮಾಡಿದ್ರು, ಅವಲಿಯಾ ಅಲ್ಲಾಹನ ಬದಲಿ ಅವ್ರು ಬರಾಬರಿ ನಮಾಜ್ ಮಾಡಿದಷ್ಟು ಪುಣ್ಯ ಅವರಿಗೆ ಸಿಗ್ತದಂತೆ. ಯಾರು ಈ ದಿನದಲ್ಲಿ ನಮಾಜನ್ನು ಮಾಡಿದ್ರು. ಪ್ರೀತಿಯ ಸಹೋದರರೇ, ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೋಡಿ ಎಷ್ಟು ಚಲೋ ಮಾತು ಹೇಳಿದ್ರು, ಈ ತಿಂಗಳಲ್ಲಿ ಯಾರು ರೋಜಾ ಇಟ್ಟರು ಒಂದು ವರ್ಷದ ಬರಾಬರ್ ರೋಜದ ಪುಣ್ಯ ಸಿಗುತ್ತದೆ. ಈ ತಿಂಗಳಲ್ಲಿ ಯಾರು ದಾನ ಮಾಡಿದ್ರು ಅವ್ರಿಗೆ ಈ ರೀತಿ ಪುಣ್ಯ ಸಿಗ್ತದೆ ಅಂತ ನಾವು ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಆದರೆ ಪ್ರೀತಿಯ ಸಹೋದರರೇ, ಆ ರೀತಿ ನಾವು ವಿಚಾರಣೆ ಮಾಡ್ಕೊಂಡು ಹೋಗಿದ್ರೆ ಹೆಜ್ಜೆಗೆ ನಮ್ಮೊಳಗೆ ನಾವು ಪುಣ್ಯ ಪಡ್ಕೊಳ್ಳೋದಷ್ಟು ನಮಗೆ ದಾರಿ ಇದೆ. ಆದರೆ ಅಫ್ಸೋಸ್, ಜನರು ಬೇಜಾರು ಮಾಡ್ಕೊಂತಾರ, ಏನು ಹಿಂದೆ ಮುಂದೆ ಮಾಡ್ತಿರ್ತಾರ, ನೋಡೋಣ ತಗೋಪ್ಪ ನಾವು ಖರ್ಚು ಮಾಡಿದ್ರೆ ಎಲ್ಲಿ ಕಡಿಮೆ ಆಗ್ತೈತಿ, ಏನು ನಾವು ಇಬಾದತ್ ಮಾಡಿದ್ರೆ ನಮ್ಮ ಕೆಲಸ ಎಲ್ಲಿ ಕಳಿತೈತಿ ಏನು. ಪ್ರೀತಿಯ ಸಹೋದರರೇ, ಇವತ್ತು ಎಲ್ಲರಿಗೆ ಗೊತ್ತಿದೆ ಏನಂತ, ನಾವು ಜಿಲ್ಹಿಜ್ಜಾ ತಿಂಗಳಲ್ಲಿ ನಾವು ಪ್ರಾರ್ಥನೆ ಜಾಸ್ತಿ ಮಾಡಬೇಕಿತ್ತು, ಆದರೆ ನಾವು ಪ್ರಾರ್ಥನೆ ದೂರ ಆಗುತ್ತಿದ್ವಿ. ಪ್ರೀತಿಯ ಸಹೋದರರೇ, ಈ ತಿಂಗಳಲ್ಲಿ 10 ದಿನ ಏನಿದೆ ಇದರ ಒಳಗೆ ಏನೇನಾಯಿತು. ಪ್ರೀತಿಯ ಸಹೋದರೇ, ಜಿಲ್ಹಿಜ್ಜಾದ ತಿಂಗಳಲ್ಲಿ ಹಜರತ್ ಇಬ್ನೆ ಅಬ್ಬಾಸ್ನಿಂದ ವರದಿದೆ, ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಜಿಲ್ಹಿಜ್ಜಾದ 10 ದಿನ ಏನಿದೆ ಈ ತಿಂಗಳಲ್ಲಿ, ಈ ಮೊದಲನೇ 10 ದಿನದಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹಜರತ್ ಆದಮ್ ಅಲೈಹಿಸ್ಸಲಾಂನ ತೋಬವನ್ನು ಕಬೂಲ್ ಮಾಡಿದಂತೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹಜರತ್ ಆದಮ್ ಅಲೈಹಿಸ್ಸಲಾಂ ಅವರು ಇದೇ ತಿಂಗಳಲ್ಲಿ ತೋಬಾ ಮಾಡಿದ್ರು. ಏಕೆಂದರೆ ಸ್ವರ್ಗನಲ್ಲಿ ಒಂದು ತಪ್ಪು ಮಾಡ್ಕೊಂಡು ಬಂದಿದ್ರು ಅವರು, ದೇವ ಆ ರೀತಿ ಮಾಡಿಸಿದ್ದ ಅವ್ರನಿಂದ, ಆ ಹಣ್ಣನ್ನು ತಿನ್ಬೇಡ ಆ ಆದಮ್ ಅಂತ ಹೇಳಿದ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಆದರೆ ದೇವ ಬಂದು ಏನು ಮಾಡಿದ, ಹಜರತ್ ಹವಾ ಮತ್ತು ಹಜರತ್ ಆದಮ್ ಅವರಿಗೆ ಹಣ್ಣನ್ನು ತಿನ್ನಿಸಿ ಆ ಸ್ವರ್ಗನಿಂದ ಪ್ರಪಂಚದಲ್ಲಿ ಬಂದರು. ಎಷ್ಟು ರಿವಾತ್ನಲ್ಲಿ ಬಂದಿದೆ, ಎಷ್ಟೋ ವರ್ಷ ಹಜರತ್ ಆದಮ್ ಅಲೈಹಿಸ್ಸಲಾಂ ಅವರು ಪ್ರಪಂಚದಲ್ಲಿ ಬರೀ ಅಳಾಕುಂತಿದ್ರು, ಯಾ ಅಲ್ಲಾ ನನಗೆ ಕ್ಷಮೆ ಮಾಡು, ಯಾ ಅಲ್ಲಾ ನನಗೆ ಕ್ಷಮೆ ಮಾಡು. ಮತ್ತು ಯಾವಾಗ ಅವ್ರದ್ದು ತೋಬಾ ಕಬೂಲಾಯಿತು, ಇದೇ 10 ದಿನದಲ್ಲಿ ಅವರು ಏನು ದುಆ ಮಾಡಿದ್ರು, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಅವ್ರ ತೋಬಾವನ್ನು ಕಬೂಲ್ ಮಾಡ್ಕೊಂತ. ಪ್ರೀತಿಯ ಸಹೋದರರೇ, ಮತ್ತೆ ಹೇಳ್ತಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು, ಇದೇ ಅರಫಾದ ದಿನದಲ್ಲಿ ಏನಿದೆ, ಹಜರತ್ ಆದಮ್ ಅಲೈಹಿಸ್ಸಲಾಂ ಅವರು ನಾನು ಮಾಡಿದಿನ ತಪ್ಪು ಅನ್ನೋದು ಒಪ್ಕೊಂಡ್ರು. ಹಜರತ್ ಆದಮ್ ಅಲೈಹಿಸ್ಸಲಾಂ ಅರಫಾದ ದಿನದಲ್ಲಿ ಆಗಿದೆ. ಮತ್ತೆ ಹೇಳ್ತಾರೆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಮಕ್ಕಾ ಮುಅಜ್ಜಮಾದು ಮೊದಲನೇ ಫೌಂಡೇಶನ್ ಇಟ್ಟಿದ್ರು. ಮಕ್ಕಾ ಮುಅಜ್ಜಮಾ ಏನು ಕಟ್ಟೋದಿತ್ತು, ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಇದೇ ದಿನದಲ್ಲಿ ಏನು ಮಾಡಿದ್ರು, ಅವರು ಮಕ್ಕಾವನ್ನು ಕಟ್ಟೋದು ಸ್ಟಾರ್ಟ್ ಮಾಡಿದ್ರು. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಮತ್ತೆ ಹೇಳ್ತಾರೆ, ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರಿಗೆ ಇದೇ ದಿನದಲ್ಲಿ ಇಬ್ರಾಹಿಂ ಖಲೀಲುಲ್ಲಾ ಅನ್ನೋದು ಅವರಿಗೆ ಏನು ಲಕಬವನ್ನು ಸಿಕ್ತು. ವತ್ತಖದ ಇಬ್ರಾಹಿಮ ಖಲೀಲ, ಇಬ್ರಾಹಿಂ ನೀನು ನನ್ನ ಗೆಳೆಯಾಗಿದೆಯಾ ಅನ್ನೋದು ಖಲೀಲ್, ಒಂದು ಗೆಳೆ, ಅಲ್ಲಾಹನ ಗೆಳೆತನ ಸ್ಥಾನ ಯಾವಾಗ ಸಿಕ್ತು, ಇದೇ ದಿನದಲ್ಲಿ ಸಿಕ್ತು. ಪ್ರೀತಿಯ ಸಹೋದರರೇ, ಹಜರತೆ ಮೂಸಾ ಅಲೈಹಿಸ್ಸಲಾಂ ಅವರಿಗೆ ಮೂಸಾ ಕಲೀಮುಲ್ಲಾ ಏನು ಹೇಳ್ತೀವಲ್ಲ ಅದು ಸ್ಥಾನ ಯಾವಾಗ ಸಿಕ್ತು, ಇದೇ ಜಿಲ್ಹಿಜ್ಜಾದ ದಿನದಲ್ಲಿ ಅವರಿಗೆ ಸಿಕ್ತು, ಮೂಸಾ ಕಲೀಮುಲ್ಲಾ ಅವರಿಗೆ. ಪ್ರೀತಿಯ ಸಹೋದರರೇ, ನಾವೇ ಅಲ್ಲಾಹನ ಬಾರ್ಗನಲ್ಲಿ ನಾವು ತೋಬಾವನ್ನು ಮಾಡಬೇಕು. ಪ್ರೀತಿಯ ಸಹೋದರರೇ, ಯೋಮೆ ಅರ್ಫಾ ಯಾನೆ ಜಿಲ್ಹಿಜ್ಜಾದು 9ನೇ ದಿನ. ಯಾವುದು ಜಿಲ್ಹಿಜ್ಜಾದು 9ನೇ ದಿನ. ಈಗ ಬಕ್ರೀದ್ದು ಯಾವುದೇ ದಿನ ನಡಕುಂತಿದೆ, 2ನೇ ದಿನ ನಡಕುಂತಿದೆ. 2ನೇ ದಿನ 9ನೇ ದಿನ ಏನು ಹೇಳ್ತಾರ, ಯೋಮೆ ಅರ್ಫಾ ಏನೇ ಅರ್ಫಾದು ದಿನ ಅಂತ ಹೇಳ್ತಾರೆ. ಆ ದಿನದಲ್ಲಿ ಏನೇನು ಫಜಿಲತ್ ಇದೆ ಅದರ ಬಗ್ಗೆ ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಕೊಂತಿದ್ದಾರೆ. ಜಿಲ್ಹಿಜ್ಜಾ 9ನೇ ದಿನಕ್ಕೆ ಹೇಳುತ್ತಾರೆ, ಆ ದಿನದಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತಿನ ಎಷ್ಟೋ ಭಕ್ತಾದಿಗಳು ಮೈದಾನ ಅರ್ಫಾತ್ನಲ್ಲಿ ಜಮಾ ಆಗುತ್ತಾರೆ.
ಮೈದಾನಿ ಅರ್ಫಾತ್ನಲ್ಲಿ ಜಮಾ ಆಗುತ್ತಾರೆ. ಪ್ರೀತಿಯ ಸಹೋದರರೇ, ಒಂದು ಸಾರಿ ಎಲ್ಲರ ಕಡೆ ಮೊಬೈಲ್ ಇದೆ, ಒಂದ್ಸಾರಿ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನೋಡ್ರಿ ಮೈದಾನಿ ಅರ್ಫಾತ್ ಅಂದರೆ ಹೆಂಗಿರುತ್ತದೆ. ಆ ವಿಡಿಯೋಸ್ಗಳಿಗೆ ನೋಡಿದರೆ 9ನೇ ದಿನ ಏನಿದೆ, ಎಷ್ಟೋ ಲಕ್ಷಾಂತರ ಹಾಜಿಗಳು, ನೀವು ನೋಡೋದ್ರೆ 25 ವರ್ಷ 2025 ವರ್ಷ, ಈ ವರ್ಷದಲ್ಲಿ ಎಷ್ಟೋ ಲಕ್ಷಾಂತರ ಜನರು ಮಕ್ಕಾ ಮುಅಜ್ಜಮಲ್ ಹೋಗಿದ್ದಾರೆ. ಆ ರೀತಿ ಎಲ್ಲರೂ ಜನರು ಕೂಡಿ ಎಲ್ಲರೂ ಒಂದೇ ತರ ಪ್ರಾರ್ಥನೆ ಮಾಡಕ್ ಕುಂತಿದ್ದಾರೆ. ಎಲ್ಲರೂ ಜನರು ಅಂತ ದೊಡ್ಡವಾದ ಮೈದಾನಲ್ಲಿ ಜಮಾ ಆಗುತ್ತಾರೆ. ಆ ಮೈದಾನಲ್ಲಿ ಜಮಾ ಆಗಿದ ನಂತರ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆಕಾಶಿನ ಮತ್ತು ಪ್ರಪಂಚದಲ್ಲಿರುವ ಫರಿಷ್ಠಗಳಿಗೆ ಹೇಳ್ತಾನಂತೆ, ಐ ನನ್ನ ಫರಿಷ್ಠಗಳು ನೋಡಿರಿ ನನ್ನ ಭಕ್ತಾದಿಗಳಿಗೆ, ಐ ಫರಿಷ್ಠರು ನೋಡ್ರಿ ನನ್ನ ಭಕ್ತಾದಿಗಳಿಗೆ ಯಾವ ರೀತಿ ಬಂದಿದ್ದಾರೆ ನನ್ನ ಕಡೆ. ಕೆಟ್ಟವಾದ ಬಿಸಿಲ ಇದೆ, ನೆರಳು ಏನಿಲ್ಲ, ಆದರೆ ಎಲ್ಲ ನೆರಳನ್ನು ಹುಡುಕಾಡಕ್ ಕುಂತಿಲ್ಲ, ಬರೀ ನನ್ನ ಸಹಾಯತ ಕೇಳಕ್ ಕುಂತಿದ್ದಾರೆ ಜನರು. ನನ್ನ ಭಕ್ತಾದಿಗಳು ನನ್ಗಾಗಿ ಬಂದಿದ್ದಾರೆ. ಬಂದು ಏನ್ ಹೇಳಕ್ ಕುಂತಿದ್ದಾರೆ ಮೈದಾನಲ್ಲಿ, ಲಬ್ಬೈಕ್ ಅಲ್ಲಾಹುಮ್ಮ ಲಬ್ಬೈಕ್ ಲಬ್ಬೈಕ್ ಲಾ ಶರೀಕ ಲಕ ಲಬ್ಬೈಕ್ ಇನ್ನಲ್ ಹಮ್ದ ವನ್ ನಿಅಮತ ಲಕ ವಲ ಮುಲ್ಕ ಲಾ ಶರೀಕ ಲಕ ಲಬ್ಬೈಕ್ ಅಲ್ಲಾಹುಮ್ಮ ಲಬ್ಬೈಕ್. ಐ ಫರಿಷ್ಠಗಳು ನೋಡ್ರಿ ನನ್ನ ಭಕ್ತಾದಿಗಳು ನನ್ನ ಸನಾ ಹಮ್ದ್ ಮಾಡಕ್ ಕುಂತಿದ್ದಾರೆ, ನನ್ನ ಜಿಕ್ರವನ್ನು ಮಾಡಕ್ ಕುಂತಿದ್ದಾರೆ. ಐ ಫರಿಷ್ಠಗಳು ನೆನಪನ್ನು ಇಟ್ಕೋರಿ, ಎಲ್ಲರೂ ಸಾಕ್ಷಿಯಾಗಿರಿ. ಎಷ್ಟೋ ಜನರು ಮೈದಾನಿ ಅರ್ಫಾತ್ನಲ್ಲಿ ಬಂದು ನನ್ನ ಜಿಕ್ರನ್ನು ಮಾಡಕ್ ಕುಂತಿದ್ದಾರೆ. ನಾನು ಎಲ್ಲಾ ಜನರ ಪಾಪವನ್ನು ಕ್ಷಮೆ ಮಾಡಿದ್ದೇನೆ ಅಂತ ಅಲ್ಲಾಹ್ ಫರಿಷ್ಠಗಳು ಹೇಳಕ್ ಕುಂತೇನೆ. ಪ್ರೀತಿಯ ಸಹೋದರರೇ, ರಿವಾಯತ್ನಲ್ಲಿ ಬಂದಿದೆ, ಮೈದಾನಿ ಅರ್ಫಾತ್ನಲ್ಲಿ ಎಷ್ಟೋ ಜನರು ನರಕನಿಂದ ಬಿಡುಗಡೆ ಇರುತ್ತಾರೆ, ಯಾವುದೇ ಅಂತದ್ದು ದಿನ ಇಲ್ಲ ಅಂತೆ. ಎಷ್ಟು ಜನರು ಮೈದಾನಿ ಅರ್ಫಾತ್ನಲ್ಲಿ ಯೋಮೆ ಅರ್ಫಾನಲ್ಲಿ ನರಕನಿಂದ ಬಿಡುಗಡೆ ಆಗುತ್ತಾರೆ, ಅಂತದ್ದು ದಿನ ಬೇರೆ ಯಾವುದಿಲ್ಲ ಅಂತ. ಪ್ರೀತಿಯ ಸಹೋದರರೇ, ರಿವಾಯತ್ನಲ್ಲಿ ಬಂದಿದ್ದು ನೋಡಿ, ಎಷ್ಟು ಪುಣ್ಯವಂತರು ಜನರಿರಬಹುದು. ಮಕ್ಕಾ ಮುಅಜ್ಜಮಾಗೆ ಹೋಗಿದ್ದಾರೆ, ಮೈದಾನಿ ಅರ್ಫಾತ್ನಲ್ಲಿ ಹೋಗಿದ್ದಾರೆ, ಹೋಗಿ ಅಲ್ಲಾಹನ್ ಕಡೆ ದುವಾ ಮಾಡಕ್ ಕುಂತಿದ್ದಾರೆ, ಅಲ್ಲಾಹನ್ ಕಡೆ ಕ್ಷಮೆಯನ್ನು ಕೇಳಕ್